ನಮಸ್ತೆ. ಸಿನಿಮಾಗಳ ಜಾನರ್ಗಳಲ್ಲಿ ಅಂದರೆ ಪ್ರಕಾರಗಳಲ್ಲಿ ಸೈಫೈ ಪ್ರಕಾರನೂ ಕೂಡ ಒಂದು. ಅದರಲ್ಲಿ ಪ್ಯಾರಲಲ್ ಲೈಫ್ ಅನ್ನೋ ಒಂದು ಥಿಯರಿ ಇದೆ, ನಿಮ್ಗೆ ಗೊತ್ತಿರಬಹುದು. ಉದಾಹರಣೆಗೆ ಜಾನ್ ಎಫ್ ಕೆನಡಿ ಮತ್ತು ಅಬ್ರಹಾಂ ಲಿಂಕನ್ ಅವರ ಬದುಕಿನ ನಡುವೆ 100 ವರ್ಷಗಳ ಅಂತರವಿದೆ. ಹಾಗೆಯೇ ಒಂದು ಸಾಮ್ಯತೆ ಕೂಡ ಇದೆ. ಅವರ ಬದುಕಿನಲ್ಲಿ ಏನೇನು ನಡೆದಿತ್ತೋ ಅದೆಲ್ಲವೂ ಕೂಡ ಇವರ ಬದುಕಿನಲ್ಲಿ ನಡೆದಿದೆ. ಸೊ ಇದನ್ನು ನಾವು ಪ್ಯಾರಲಲ್ ಲೈಫ್ ಥಿಯರಿ ಅಂತ ಕರಿತೀವಿ. ಅಂದರೆ ನನ್ನ ಬದುಕಿನಲ್ಲಿ ನಡೆದಂತಹ ಘಟನೆಗಳು ಮುಂದೆ ಅಥವಾ ಹಿಂದೆ ಒಂದು ಅವಧಿಯ ನಂತರ ಮತ್ತೊಬ್ಬರ ಬದುಕಿನಲ್ಲಿ ಕರಾರುವಕ್ಕಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇದನ್ನು ಆಧರಿಸಿ ಸುಮಾರಷ್ಟು ಸಿನಿಮಾಗಳು ಕೂಡ ಬಂದಿವೆ. ಪಾಸ್ಟ್ ಲೈಫ್ಸ್ 2023ರ ಚಲನಚಿತ್ರ. ಇದು ಕೊರಿಯನ್ ಭಾಷೆಯದ್ದು. ಬಾಲ್ಯದಲ್ಲಿ ದೂರವಾದಂತಹ ಇಬ್ಬರು ಮತ್ತೆ ಭೇಟಿಯಾಗ್ತಾರೆ. ಆದರೆ ಅವರ ಭೇಟಿಯಾದ ನಂತರ ತಮ್ಮ ಬದುಕನ್ನು ರೀಕಾಲ್ ಮಾಡಿಕೊಂಡಾಗ ಅವರ ಅಷ್ಟೂ ವರ್ಷದ ಬದುಕಿನಲ್ಲಿ ನಡೆದಿರುವಂತಹ ಘಟನೆಗಳಲ್ಲಿ ಸಾಮ್ಯತೆ ಇರುತ್ತೆ. ಒಂಥರ ಥ್ರಿಲ್ಲಿಂಗ್ ಇರುವಂಥ ಸಿನಿಮಾ ಇದು. ತುಂಬ ಮಜಾ ಇದೆ. ಯುವರ್ ನೇಮ್ 2016ರಲ್ಲಿ ಬಿಡುಗಡೆಯಾದಂಥ ಅನಿಮೆ. ಇದು ಜಪಾನ್ ಭಾಷೆಯದ್ದು. ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಇಬ್ಬರು ಕೂಡ ಆತ್ಮವನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆದರೆ ಅವರು ಬದುಕ್ತಿರೋದು ಎರಡು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ. ಇದನ್ನು ಲೈವ್ ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ಕೂಡ ಪ್ರಯತ್ನವನ್ನು ಪಟ್ಟರು. ಈ ಸಿನಿಮಾ ಅನಿಮೆ ಆದರೂ ಕೂಡ ನಿಮಗೆ ನೋಡಿಸ್ಕೊಂಡು ಹೋಗುತ್ತೆ. ಕ್ಲೌಡ್ ಅಟ್ಲಾಸ್ 2012ರ ಇಂಗ್ಲೀಷ್ ಚಲನಚಿತ್ರ. ಈ ಸಿನಿಮಾದಲ್ಲಿ 6 ಕಥೆಗಳಿವೆ, 19ನೇ ಶತಮಾನದಿಂದ ಭವಿಷ್ಯದವರೆಗೆ. ಆದರೆ ಈ 6 ಕಥೆಗಳು ಬೇರೆ ಬೇರೆ ಕಾಲದಲ್ಲಿ ನಡೀತವೆ. ಆದರೆ ಅದರಲ್ಲಿ ಸಾಮ್ಯತೆಗಳಿವೆ. ಇದೊಂಥರ ಮಾನವನ ಬದುಕು ಹೊಸದಲ್ಲ, ಅದೊಂಥರ ಪುನರಾವರ್ತನೆ ಅನ್ನೋದನ್ನು ತೋರಿಸುವಂತಹ ಚಿತ್ರ ಇದು. ಡಬಲ್ ಲೇಪ್ ಆಫ್ ವೆರೋನಿಕಾ 1991ರ ಚಲನಚಿತ್ರ. ಇದು ಪೋಲಿಷ್ ಭಾಷೆಯದ್ದು. ಇಲ್ಲಿ ಇಬ್ಬರು ವೆರೋನಿಕಾಗಳಿದ್ದಾರೆ. ಒಬ್ಬರು ಪೋಲ್ಯಾಂಡಲ್ಲಿದ್ದಾರೆ, ಇನ್ನೊಬ್ಬರು ಫ್ರಾನ್ಸಲ್ಲಿದ್ದಾರೆ. ಈ ಇಬ್ಬರು ಪರಸ್ಪರ ಭೇಟಿಯಾಗೋದಿಲ್ಲ, ಮಾತಾಡಿಸೋದಿಲ್ಲ. ಆದರೆ ಇವರಿಬ್ಬರ ಬದುಕಿನ ನಡುವೆ ಸಾಮ್ಯತೆಗಳಿವೆ. ಒಂಥರ ಥ್ರಿಲ್ ಈ ಸಿನಿಮಾದ್ದು. ಪ್ಯಾರಲಲ್ ಲೈಫ್ 2010ರ ಕೊರಿಯನ್ ಭಾಷೆಯ ಚಲನಚಿತ್ರ. ನನಗೆ ಈ ಪ್ಯಾರಲಲ್ ಥಿಯರಿ ಸಿನಿಮಾಗಳಲ್ಲಿ ಅತ್ಯಂತ ಇಷ್ಟವಾದಂತಹ ಸಿನಿಮಾ ಇದು. ಒಬ್ಬ ನ್ಯಾಯಾಧೀಶನ ಜೀವನದಲ್ಲಿ ಒಂದಷ್ಟು ಘಟನೆಗಳು ನಡೀತವೆ. ಆತ ಅದನ್ನು ಸಂಶೋಧನೆ ಮಾಡ್ತಾ ಹೋದಂತೆ ಅದೇ ರೀತಿಯ ಘಟನೆಗಳು ಬೇರೆ ಕಾಲಘಟ್ಟದಲ್ಲಿ ಮತ್ತೊಬ್ಬರಿಗೂ ನಡೆದಿರುವಂತೆ ಕಾಣಿಸುತ್ತೆ. ಆ ಒಂದು ಘಟನೆಗಳ ಆಧಾರದ ಮೇಲೆ ಪ್ರಸ್ತುತ ನಡೆಯಲಿರುವ ಘಟನೆಗಳನ್ನು ಅಂದಾಜು ಮಾಡೋದೇ ಈ ಸಿನಿಮಾದ ಕಥೆ. ಈ ಪ್ರಕಾರದಲ್ಲಿ ಕನ್ನಡದಲ್ಲೂ ಕೂಡ 2 ಸಿನಿಮಾಗಳು ಬಂದಿದ್ದವು. 2023ರಲ್ಲಿ ರಾಮಾಚಾರಿ 2.0 ಅನ್ನೋ ಒಂದು ಸಿನಿಮಾ ಬಂದಿತ್ತು. ಆರ್ ತೇಜ್ ಅವರು ಈ ಚಿತ್ರವನ್ನು ನಟಿಸಿ ನಿರ್ದೇಶನ ಮಾಡಿದರು. ಹಾಗೆಯೇ 2024ರಲ್ಲಿ ಹೆಜ್ಜಾರು ಅನ್ನೋ ಒಂದು ಸಿನಿಮಾ ಬಂದಿತ್ತು. ಇದರ ನಿರ್ದೇಶಕರು ಹರ್ಷಪ್ರಿಯ ಅವರು. ನಮಸ್ಕಾರ.